ನಮಸ್ಕಾರಗಳು ಸ್ನೇಹಿತರೆ. ನಾನು ನಿಮ್ಮ ಕಲ್ಯಾಣ್ ರಾಜ್ ಗೋಬೂರ್ಕರ್. ಧರ್ಮಪೀಠ ವಾಹಿನಿಗೆ ತಮಗೆಲ್ಲ ಸ್ವಾಗತ. ಸ್ನೇಹಿತರೆ, ದ್ವಾದಶ ಜ್ಯೋತಿರ್ಲಿಂಗಗಳು ಮಾಲಿಕೆಯ 7ನೇ ಸಂಚಿಕೆ ತಮಗಾಗಿ. ಈ ಸಂಚಿಕೆಯಲ್ಲಿ ಶ್ರೀ ವಿಶ್ವೇಶ್ವರನು ಜ್ಯೋತಿರ್ಲಿಂಗದ ರೂಪದಲ್ಲಿ ಈ ಕಾಶಿ ಪಟ್ಟಣ ಯಾಕೆ ಆಯ್ಕೆ ಮಾಡಿಕೊಂಡ ಅನ್ನೋದನ್ನು ಮತ್ತು ಇದರ ಮಹಾತ್ಮೆ ಏನು, ಪೌರಾಣಿಕ ಹಿನ್ನೆಲೆ ಏನು ಅಂತ ತಿಳಿಯೋಣ. ಇನ್ನೂ ಯಾರು ಧರ್ಮಪೀಠ ವಾಹಿನಿಗೆ ಸಬ್ಸ್ಕ್ರೈಬರ್ ಆಗಿಲ್ವೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಧಾರ್ಮಿಕ ಮತ್ತು ಆಧ್ಯಾತ್ಮದ ನಮ್ಮ ವಾಹಿನಿಯನ್ನು ಪ್ರೋತ್ಸಾಹಿಸಿ ಅಂತ ಕೇಳ್ತಾ ಸಂಚಿಕೆ ಪ್ರಾರಂಭ ಮಾಡ್ತೀನಿ. ಸ್ನೇಹಿತರೆ, ನಮ್ಮ ದೇಶದ ಉತ್ತರ ಭಾಗ ಒಂದು ರೀತಿಯಲ್ಲಿ ದೇವಭೂಮಿಯೇ ಆಗಿದೆ. ಇಲ್ಲಿ ಹಲವಾರು ಪುಣ್ಯಕ್ಷೇತ್ರಗಳನ್ನು, ಪುಣ್ಯಧಾಮಗಳನ್ನು, ತೀರ್ಥಕ್ಷೇತ್ರಗಳನ್ನು ನಾವು ಕಾಣಬಹುದು. ಹರಿ ಮತ್ತು ಹರರ ಅನೇಕ ದೇವಾಲಯಗಳು ಇದ್ದು ಎಲ್ಲ ದೇವಾಲಯಗಳು ಪುರಾಣಗಳಲ್ಲಿ, ಧರ್ಮ ಗ್ರಂಥಗಳಲ್ಲಿ ನಿಖರವಾದಂತಹ ಉಲ್ಲೇಖಗಳನ್ನು ಹೊಂದಿವೆ. ಹಾಗೆಯೇ ಶ್ರೀ ವಿಶ್ವೇಶ್ವರನು ಕೈಲಾಸವನ್ನು ತೊರೆದು ಕಾಶಿಯಲ್ಲಿ ಬಂದು ನೆಲೆ ನಿಂತಿರುವುದಕ್ಕೆ ಧರ್ಮ ಗ್ರಂಥಗಳಲ್ಲಿ, ಶಿವಪುರಾಣದಲ್ಲಿ ನಿಖರವಾದ ದಾಖಲೆ ಉಲ್ಲೇಖಗಳು ಕೂಡ ಸಿಗುತ್ತವೆ. ಕಾಶಿ ಕ್ಷೇತ್ರವನ್ನು ಸೃಷ್ಟಿಯ ಆದಿ ಸ್ಥಳವೆಂದು ಶಾಸ್ತ್ರಗಳಲ್ಲಿ ವರ್ಣಿಸಲಾಗಿದೆ. ಇಡೀ ಪ್ರಪಂಚ ಪ್ರಳಯವಾದರೂ ಕಾಶಿ ಪಟ್ಟಣ ಮಾತ್ರ ಯಾವುದೇ ಹಾನಿಗೊಳಗಾಗದೆ ಸುರಕ್ಷಿತವಾಗಿ ಇರುವುದು ಎಂದು ತಿಳಿದು ಬರುತ್ತದೆ. ಕಾರಣ, ಅಂತಹ ಸಮಯದಲ್ಲಿ ವಿಶ್ವೇಶ್ವರನು ಕಾಶಿ ಪಟ್ಟಣವನ್ನು ತನ್ನ ತ್ರಿಶೂಲಿನ ಮೇಲೆ ಸುರಕ್ಷಿತವಾಗಿ ಧರಿಸಿರುತ್ತಾನೆ. ಮತ್ತೆ ಸೃಷ್ಟಿಯ ಸಮಯ ಬಂದಾಗ ಪುನಃ ಅದರ ಜಾಗದಲ್ಲಿ ಸ್ಥಾಪಿಸುತ್ತಾನೆ. ಇದುವೇ ಕಾಶಿ ಪಟ್ಟಣದ ಮಹತ್ವ. ಸಾಕ್ಷಾತ್ ವಿಷ್ಣು ಭಗವಾನನು ಇದೇ ಸ್ಥಳಕ್ಕೆ ಬಂದು ಸೃಷ್ಟಿಯ ಕಾಮನೆಯಿಂದ ತಪಸ್ಸು ಮಾಡಿ ಮಹಾದೇವನನ್ನು ಒಲಿಸಿಕೊಂಡ ವಿಚಾರವೂ ತಿಳಿದು ಬರುತ್ತದೆ. ಮಹರ್ಷಿ ಅಗಸ್ತ್ಯರು ಕೂಡ ಇಲ್ಲಿಗೆ ಬಂದು ತಪಸ್ಸು ಮಾಡಿ ಮಹಾದೇವನನ್ನು ಮೆಚ್ಚಿಸಿದ್ದರು. ಈ ಪವಿತ್ರ ನಗರದಲ್ಲಿ ಯಾವುದೇ ಪ್ರಾಣಿಯು ಪ್ರಾಣ ತ್ಯಜಿಸಿದರೆ ನೇರವಾಗಿ ಮೋಕ್ಷ ಪ್ರಾಪ್ತವಾಗುತ್ತದೆ ಎಂಬುದು ಇದರ ಮಹಿಮೆ. ಯಾಕೆಂದರೆ ಇಲ್ಲಿ ಪ್ರಾಣ ತ್ಯಜಿಸಿದ ಯಾವುದೇ ಪ್ರಾಣಿ, ಪಕ್ಷಿ, ಮನುಷ್ಯನ ಕಿವಿಯಲ್ಲಿ ಸಾಕ್ಷಾತ್ ಶಿವನೇ ಬಂದು ತಾರಕ ಮಂತ್ರ ಹೇಳುವುದರಿಂದ ಈ ಕೈವಲ್ಯ ಪ್ರಾಪ್ತಿಯಾಗುವುದು ಎಂದು ಶಾಸ್ತ್ರಗಳು ಹೇಳುತ್ತವೆ. ಮತ್ಸ್ಯ ಪುರಾಣದ ಪ್ರಕಾರ ಜಪ, ತಪ, ಧ್ಯಾನ ಮತ್ತು ಜ್ಞಾನರಹಿತರು ಹಾಗೂ ದುಃಖ ಪೀಡಿತ ಮನುಷ್ಯರಿಗಾಗಿಯೇ ಸದ್ಗತಿ ನೀಡುವಂತಹ ಏಕಮಾತ್ರ ನಗರವಾಗಿದೆ ಈ ಕಾಶಿ. ಮುಖ್ಯವಾಗಿ ಈ ನಗರವು ಶ್ರೀ ವಿಶ್ವೇಶ್ವರನ ಆನಂದ ಕಾನನವೆಂದು ಹೇಳಲಾಗುತ್ತದೆ. ಇಲ್ಲಿ ದಶಾಶ್ವಮೇಧ, ಲೋಲಾರ್ಕ, ಬಿಂದು ಮಾಧವ, ಕೇಶವ ಮತ್ತು ಮಣಿಕರ್ಣಿಕ ಎಂಬ 5 ಪ್ರಧಾನ ತೀರ್ಥಗಳಿವೆ. ಈ ಕಾರಣಕ್ಕಾಗಿಯೇ ಕಾಶಿ ಕ್ಷೇತ್ರವನ್ನು ಅವಿಮುಕ್ತ ಕ್ಷೇತ್ರವೆಂದು ಹೇಳಲಾಗುತ್ತದೆ. ಇಷ್ಟೆಲ್ಲ ಪಾವಿತ್ರ್ಯ ಮತ್ತು ಆಧ್ಯಾತ್ಮ ಶಕ್ತಿ ಈ ಕ್ಷೇತ್ರಕ್ಕೆ ಹೇಗೆ ಬಂತು ಅನ್ನೋದನ್ನು ಶಾಸ್ತ್ರಗಳಲ್ಲಿ ಹೇಳಲಾಗಿದೆ. ಶ್ರೀ ಮಹಾದೇವ ಮತ್ತು ಮಾತೆ ಪಾರ್ವತಿ ದೇವಿಯ ಕಲ್ಯಾಣೋತ್ಸವ ನಡೆಯುತ್ತದೆ. ಪಾಣಿಗ್ರಹಣ ನಡೆದ ನಂತರದ ಸಮಯದಲ್ಲಿ ಪಾರ್ವತಿ ದೇವಿಯ ತಂದೆಯವರ ಅಧೀನಕ್ಕೆ ಒಳಪಟ್ಟ ಸ್ಥಳದಲ್ಲೇ ಸತಿಪತಿಗಳು ಇರುವುದು ಮಾತೆ ಪಾರ್ವತಿ ದೇವಿಗೆ ಅಷ್ಟು ಇಷ್ಟವಾಗುವುದಿಲ್ಲ. ಆಗ ಮಹಾದೇವನ ಬಳಿ ಬಂದು ಮದುವೆಯ ನಂತರ ಸ್ತ್ರೀಯು ಸಹಜವಾಗಿ ಪತಿಯ ನಿವಾಸಕ್ಕೆ ತೆರಳುವುದು ಶಾಸ್ತ್ರಬದ್ಧ ಸಂಪ್ರದಾಯ. ದಯವಿಟ್ಟು ತಾವು ನನ್ನನ್ನು ತಮ್ಮ ನಿವಾಸಕ್ಕೆ ಕರೆದೊಯ್ಯಿರಿ ಎಂದು ಪರಮಾತ್ಮನಲ್ಲಿ ತಮ್ಮ ಮನಸ್ಸಿನ ಮಾತುಗಳು ಹೇಳಿಕೊಳ್ಳುತ್ತಾರೆ. ಆಗ ಮಹಾದೇವನಿಗೆ ಪಾರ್ವತಿ ದೇವಿ ಹೇಳುತ್ತಿರುವುದು ಸರಿ ಅನಿಸಿ ಪತ್ನಿಯನ್ನು ಕರೆದುಕೊಂಡು
ಭೂ ಕೈಲಾಸದಂತೆ ಕಂಗೊಳಿಸುತ್ತಿದ್ದ ಕಾಶಿ ಕ್ಷೇತ್ರಕ್ಕೆ ಬರುತ್ತಾರೆ. ವಿಶಾಲಾಕ್ಷಿ ಅಮ್ಮನವರ ಸಹಿತ ಜ್ಯೋತಿರ್ಲಿಂಗ ರೂಪದಲ್ಲಿ ಸ್ಥಾಪಿತಗೊಳ್ಳುತ್ತಾರೆ ಮತ್ತು ವಿಶ್ವೇಶ್ವರ, ವಿಶ್ವನಾಥ ಎಂಬ ಹೆಸರು ಧಾರಣೆ ಮಾಡಿ ಅಂದಿನಿಂದ ಕಾಶಿ ಕ್ಷೇತ್ರವೇ ಕೈಲಾಸವಾಗುತ್ತದೆ. ಈ ಜ್ಯೋತಿರ್ಲಿಂಗದ ದರ್ಶನ ಮತ್ತು ಪೂಜೆಯಿಂದ ಮನುಷ್ಯನು ಮಾಡಿದ ಪಾಪ ಕರ್ಮಗಳಿಂದ ಮುಕ್ತಿ ಹೊಂದುತ್ತಾನೆ. ನಿಯಮಬದ್ಧವಾಗಿ ವಿಶ್ವೇಶ್ವರನ ದರ್ಶನ ಮಾಡುವ ಭಕ್ತರ ಯೋಗಕ್ಷೇಮದ ಸಮಸ್ತ ಹೊಣೆಯನ್ನು ಭಗವಂತ ತಾನೇ ವಹಿಸಿಕೊಳ್ಳುತ್ತಾನೆ ಮತ್ತು ರೋಗ, ಶೋಕ, ದುಃಖಗಳನ್ನು ದೂರ ಮಾಡುತ್ತಾ ಸದಾಕಾಲ ಕೃಪೆ ಮಾಡಿ ಕಾಯುತ್ತಾನೆ ಎಂದು ಶಾಸ್ತ್ರಗಳು, ಪುರಾಣಗಳು ಹೇಳುತ್ತವೆ. ನೋಡಿದ್ರಲ್ಲ ಸ್ನೇಹಿತರೆ, ಕಾಶಿ ಕ್ಷೇತ್ರದ ಮಹಿಮೆ ಮತ್ತು ಪೌರಾಣಿಕ ಹಿನ್ನೆಲೆ. ಇದು ಇಷ್ಟಕ್ಕೆ ನಿಲ್ಲೋದಿಲ್ಲ. ಇನ್ನೂ ಅನೇಕ ವಿಚಾರಗಳು ನಮ್ಮಲ್ಲಿ ವಿಸ್ಮಯ ಮೂಡಿಸುತ್ತೆ. ದ್ವಾದಶ ಜ್ಯೋತಿರ್ಲಿಂಗ ಮಾಲಿಕೆಯ ನಂತರದ ಕೆಲವು ಸಂಚಿಕೆಗಳಲ್ಲಿ ಅವುಗಳನ್ನು ತಿಳಿಸುವಂತಹ ಒಂದು ಪ್ರಯತ್ನ ಧಮ್ಮಪೀಠ ವಾಹಿನಿ ಮಾಡುತ್ತೆ. ಸ್ನೇಹಿತರೆ, ಈ ಆಧುನಿಕ ಯುಗದಲ್ಲಿ ಆಧ್ಯಾತ್ಮ ಮತ್ತು ಧಾರ್ಮಿಕ ವಿಚಾರಗಳು ದೂರವಾಗಿ ಮನುಷ್ಯನ ಮನಸ್ಸು ಕ್ಲೇಶಕ್ಕೆ ಒಳಗಾಗಿ ಪರಿತಪಿಸುವುದು ಸಾಮಾನ್ಯವಾದ ಸಂಗತಿಯಾಗಿದೆ. ಆದರೆ ನಮ್ಮ ಧರ್ಮಪೀಠ ವಾಹಿನಿಯು ತಿಳಿಯಪಡಿಸುವ ಅನೇಕ ವಿಚಾರಗಳು ಮನಸ್ಸಿನ ಮೇಲೆ ಸಕಾರಾತ್ಮಕ ಪರಿಣಾಮ ಬೀರಿ ನ್ಯಾಯ, ನೀತಿ ಮತ್ತು ಸಾಮಾಜಿಕ ಸ್ವಾಸ್ಥ್ಯ ಕಾಪಾಡುತ್ತದೆ ಎಂಬುದು ನಮ್ಮ ಭಾವನೆ. ಹಾಗಾಗಿ ಧರ್ಮಪೀಠ ವಾಹಿನಿಗೆ ತಮ್ಮ ಬೆಂಬಲ ಬಹಳ ಅವಶ್ಯಕವಾಗಿದೆ. ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ನಮ್ಮ ತಂಡವನ್ನು ಪ್ರೋತ್ಸಾಹಿಸಿ ಅಂತ ಕೇಳ್ತಾ ಈ ಸಂಚಿಕೆಯನ್ನು ಮುಗಿಸುತ್ತೇನೆ. ನಮಸ್ಕಾರಗಳು.